ಆಮೇನ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 9ನೇ ಅಧ್ಯಾಯ 10ನೇ ವಾಕ್ಯ. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರು. ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ. ಆಮೇನ್. ಪ್ರಿಯ ದೇವರ ಮಕ್ಕಳ, ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯವನ್ನು ಧ್ಯಾನಿಸುವಾಗ ಈ ವಾಕ್ಯದಲ್ಲಿ 2 ರೀತಿಯ ವಿಷಯಗಳು ಒಂದು ಅಡಕವಾಗಿದೆ. ಒಂದನೇ ಭಾಗದಲ್ಲಿ ನೋಡುವಾಗ ನಾವು ದೇವರ ಸನ್ನಿಧಿಯಲ್ಲಿ ಒಂದು ನಂಬಿಕೆ ನಮ್ಗೆ ಹೆಚ್ಚಾಗಬೇಕಿದ್ದಲ್ಲಿ ಏನಾಗಿದೆ ಅಂದರೆ, ಈ ಲೋಕದಲ್ಲಿ ಅನೇಕ ಜನರಲ್ಲಿ ನಂಬಿಕೆ ಕಮ್ಮಿ ಆಗಿದೆ. ದೇವರು ನಮ್ಮನ್ನು ಕರೆದಿದ್ದಾರೆ ಅಂದರೆ ದೇವರ ಚಿತ್ತ, ದೇವರ ದರ್ಶನ, ದೇವರ ಆಲೋಚನೆ, ದೇವರ ಪದ್ಧತಿ ನಮ್ಮ ಮೇಲೆ. ಯಾಕಂದರೆ ಒಬ್ಬರನ್ನ ಒಂದು ಗ್ರಾಮಕ್ಕೆ, ಒಂದು ಊರಿಗೆ, ಒಂದು ದೇಶಕ್ಕೆ ದೇವರು ಕರ್ಕೊಂಡು ಹೋಗಿದ್ದಾರೆ ಅಂದರೆ ದೇವರ ಚಿತ್ತ ಇಲ್ಲದೆ ಅಲ್ಲಿ ಏನೂ ಆಗೋದಿಲ್ಲ. ನಾವು ಅನ್ಕೊತೀವಿ, ಅಯ್ಯೋ ಇದ್ರ ಮಧ್ಯದಲ್ಲಿ ದೇವ್ರು ಕಷ್ಟ ಬಂದ್ಬಿಟ್ಟಿದೆ, ದೇವ್ರನ್ನ ಕೈ ಬಿಟ್ಬಿಟ್ರೆ, ಇದ್ರ ಮಧ್ಯದಲ್ಲಿ ಬಂದಿರೋ ಹೋರಾಟ ದೇವ್ರನ್ನ ಕೈ ಬಿಟ್ಬಿಟ್ರೆ ದೇವರ ಸಲ ಗುಣಗುಡ್ತಾ ಇರ್ತೀವಿ. ಆದರೆ ಅದಕ್ಕಾಗಿ ಈ ವಾಕ್ಯ ಓದುವಾಗ ನಮಗೊಂದು 2 ವಿಷಯ ಅಡಕವಾಗಿದೆ. ಮೊದಲೊಂದು, ನಮಗೊಂದು ನಂಬಿಕೆ ಇರಬೇಕಾಗುತ್ತೆ. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರು. ನಮ್ಮ ಜೀವಿತದಲ್ಲಿ ಒಂದು ದೇವರ ಪ್ರಸಾದ, ದೇವರು ಯಾವ ರೀತಿ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದರೆ ಅದೊಂದು ಜಸ್ಟ್ ಒಂದು ಇಮ್ಯಾಜಿನ್ ಮಾಡ್ಕೊಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಒಂದು ವಾಕ್ಯ ನಾವು ನೋಡೋಣ. ಒಂದು ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯ. ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಈ ದಿನದಲ್ಲಿ ಈ ಲೋಕದಲ್ಲಿ ಬರುವಂಥ ಕಷ್ಟಗಳು, ಹೋರಾಟಗಳು, ಅಪಮಾನ ಏನೇ ಇರ್ಬೋದು ಅವೆಲ್ಲವನ್ನು ಜಯಿಸಬೇಕು ಅಂದರೆ ನಮ್ಮೊಂದು ನಂಬಿಕೆ, ಆ ದೇವರ ಸನ್ನಿಧಿ ಬಲವಾದ ನಂಬಿಕೆ ನಮಗೆ ಬರಬೇಕು. ಆವಾಗ ನಂಬಿಕೆಯನ್ನು ನೀನು ಪ್ರಾರ್ಥನೆ ಮಾಡುವಾಗ, ಯಾಕೆ ಅಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವವನಲ್ಲ. ಒಂದು ಪಕ್ಷ ನೀನು ಹೆತ್ತ ತಂದೆ, ತಾಯಿ, ಬಂಧು ಬಳಗ, ಅಣ್ಣ, ತಮ್ಮ, ನಿನ್ನ ಗಂಡ, ಹೆಂಡತಿ ಯಾರೇ ಇರ್ಬೋದು, ನಿನ್ನ ಕೈ ಬಿಡ್ಬೋದು. ನಿನ್ನ ಕಷ್ಟ ಸಂದರ್ಭದಲ್ಲಿ ನಿಮ್ಮನ್ನ ಸಹಾಯ ಮಾಡ್ತಿದ್ದ ಬರುವಂಥ ಸಂದರ್ಭದಲ್ಲಿ ಕೊನೆಯ ಗಳಿಗೆಯಲ್ಲಿ ಕೈ ಬಿಟ್ಟಿರ್ಬೋದು. ಆದರೆ ದೇವ್ರ ವಾಕ್ಯ ಹೇಳ್ತಾರೆ, ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವನಲ್ಲ. ಇಲ್ಲಿ ದಾವೀದನು ಎಷ್ಟು ಸ್ಪಷ್ಟವಾಗಿ ದೇವರನ್ನು ವರ್ಣಿಸ್ತಾ ಇದ್ದಾರೆ ಅಂದರೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಈ ಮುಂಜಾನೆ ವೇಳೆ ಪ್ರಿಯ ದೇವರ ಮಕ್ಕಳೇ, ನಿಮ್ಮಲ್ಲಿ ಒಂದು ಬಲವಾದ ನಂಬಿಕೆ ಕಮ್ಮಿ ಆಗಬಾರ್ದು. ನಂಬಿಕೆ ಕಮ್ಮಿ ಆಗದಂತೆ ನೀವು ಮೊರೆಯಿಟ್ಟು ಪ್ರಾರ್ಥಿಸ್ರಿ. ಆಗ ಈ ನಿಮ್ಮ ಎಲ್ಲ ಪ್ರಾರ್ಥನೆಗೆ ಕೇಳುವಾತನಾಗಿದ್ದಾನೆ. ನಿಮ್ಮ ಪ್ರಾರ್ಥನೆ ಕೇಳಿ ನಿನ್ನ ಪ್ರಾರ್ಥನೆ ಕೈ ಬಿಡದಂತೆ ನಿನ್ನ ಸಂಗಡ ಇದ್ದು ನಡೆಸಿ ನಿನಗೊಂದು ಬಲವನ್ನು ಕೊಟ್ಟು ನಿನ್ನ ಒಂದು ಜಯವನ್ನು ಕೊಡುವಾತನಾಗಿದ್ದಾನೆ. ಅದರಿಂದ ಈ ಮುಂಜಾನೆ ವೇಳೆಯಲ್ಲಿ ಎಲ್ಲರೂ ಬಲಗೊಳ್ಳಿರಿ. ದೇವರ ವಾಕ್ಯದ ಬಲಗೊಂಡು ದೇವರಲ್ಲಿ ಬಲವಾಗಿ ನೆಲೆಯಲ್ಲಿ ಎಂಥ ಪರಿಸ್ಥಿತಿಯಲ್ಲೂ ಸಹ ದೇವರ ಸನ್ನಿಧಿಯಲ್ಲಿ ಬಿದ್ದೋಗಬಾರ್ದು. ಅದರಿಂದ ನಂಬಿಕೆ ನೆಲೆಯಲ್ಲಿ, ಆವಾಗ ಆ ನಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿ. ಆವಾಗ ನಿನ್ನ ಮೊರೆ ಹೋಗುವರು ನೀನು ಕೈ ಬಿಡುವನಲ್ಲ. ದೇವರು ನಿಮ್ಮನ್ನು ಯಾವುದೇ ಕಾರಣಕ್ಕೂ ಕೈ ಬಿಡದೆ ನಡೆಸುವಂತರಾಗಿದ್ದಾನೆ. ಈ ದಿನದಲ್ಲಿ ಈ ವಾಕ್ಯ ಮುಖಾಂತರ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ.